ಸಮಯಕ್ಕೆ ತಕ್ಕ ಸಂಗಮೇಶ್ವರ, ಅನುಕೂಲಕ್ಕೆ ತಕ್ಕ ಅರ್ಕೇಶ್ವರ, ನಿತ್ಯ ಕಲ್ಯಾಣ ಹಸಿರು ತೋರಣ, ಕಿಶೋರಿ ಕಲ್ಯಾಣ, ಸ್ಮಶಾನ ರುದ್ರ ಸ್ವಾಮಿ ಕಲ್ಯಾಣ, ಪಾರ್ವತಿ ಪರಮೇಶ್ವರ, ಗಜಪತಿ ಗರ್ವಭಂಗ, ಸ್ಮಶಾನ ರುದ್ರ ಸ್ವಾಮಿ ಜೀ ಕಿ, ಸ್ಮಶಾನ ರುದ್ರ ಸ್ವಾಮಿ ಜೀ ಕಿ. ಓಂ ಸ್ಮಶಾನ ರುದ್ರ ಸ್ವಾಮೀಜಿ ಮಡಗಬೇಕು ಪಾದ, ಓಂ ಸ್ಮಶಾನ ರುದ್ರ ಸ್ವಾಮೀಜಿ ಮಡಗಬೇಕು ಪಾದ, ಮಡಗಬೇಕು ಪಾದ, ಮಡಗಬೇಕು ಪಾದ, ಮಡಗಬೇಕು ಬಾಳಿಗಿಡಬೇಕು ಪಾದ. ದಕ್ಷಿಣ ಆಯ್ತಲ್ಲ, ತಾವುಗಳು ಹೊರಡ್ಬೋದು. ಈಗ ಸ್ವಾಮಿಗಳ ಬಾಯಿಂದ 4 ಮಾತು ಕೇಳ್ಬೇಕು. ಸ್ವಾಮಿಗಳು ಯಾವಾಗ್ಲೂ ಹೀಗೆ ಧ್ಯಾನ ಮಾಡ್ತಾನೆ ಇರ್ತಾರ? ಒಂದೊಂದ್ಸಲ ಬೆಳ್ಳಂಬೆಳಗ್ಗೆನೆ ಕೂತ್ಕೊಂಡ್ಬಿಡ್ತಾರೆ, ಎಲ್ಲ ಅಂತ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಒಂದೊಂದ್ಸಾರಿ ಧ್ಯಾನಕ್ಕೆ ಕೌಂಟ್ರಿಗೆ ಹಂಗೋಗಿ ಹಿಂಗ್ ಬಂದ್ಬಿಡ್ತಾರೆ. ಸ್ವಾಮಿಗಳಿಗೆ ಸ್ವಲ್ಪ ಹಣ್ಣು ತಂದಿದೀವಿ, ಕೊಡ್ಬೋದಾ? ಇವರು ಹಣ್ಣು ಹಂಬಲು ತಿನ್ನೋದಿಲ್ಲ. ಮತ್ತೆ ಸ್ವಾಮಿಗಳ ಹೊಟ್ಟೆಗೆ ಏನ್ ತಿಂತಾರೆ? ಕಡಲೆ ಬೀಜ, ಸೌತೆಕಾಯಿ, ಈರುಳ್ಳಿ ಪೀಸು, ಉಪ್ಪಿನಕಾಯಿ. ಸ್ವಾಮಿಗಳು ಪವಾಡ ಪುರುಷರು, ಅವ್ರ 4 ಮಾತು ಕೇಳ್ಕೊಂಡು ಹೋಗ್ಬೇಕು. ಬೇಡ, ಆಮೇಲೆ ತುಂಬಾ ತೊಂದರೆ ಆಗುತ್ತೆ. ತೊಂದ್ರೆ ಆದ್ರೂ ಪರವಾಗಿಲ್ಲ, ಕೇಳ್ಕೊಂಡೆ ಹೋಗ್ಬೇಕು. ನನ್ ಮಕ್ಕಳ ಗುರುಗಳೇ, ನಮ್ಮ ದರ್ಶನಕ್ಕೆ ಜನಗಳು ಬಂದಿದ್ದಾರೆ, ತಮ್ಮ ಹಿತವಚನ ಕೇಳಲೇಬೇಕಂತ. ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ. ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ. ಮಹಾತ್ಮ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ, ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಕೇಳಬೇಡ, ಕೆಟ್ಟದನ್ನು ಮಾತನಾಡಬೇಡ ಅಂತ. ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ. ಏಕೆ ಅಂತ ಹೇಳಿದ್ರೆ ಮಕ್ಕಳೇ, ನಾವು ಪಾದ ಪೂಜೆ ಮಾಡಿಸ್ಕೊಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತೀವಿ. ಮಕ್ಕಳೇ, ಇಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ. ಮೊನ್ನೆ ಒಂದು ಹಾಡನ್ನು ಕೇಳಿದೆ, ಯಮ್ಮ ಯಮ್ಮ ನೋಡ್ದೆ ನೋಡಬಾರ್ದನ್ನ ನಾನು ನೋಡ್ದೆ. ಅದೇನು ನೋಡಿದ್ನೋ, ಅದು ಹೇಗೆ ನೋಡಿದ್ನೋ, ಅದೆಷ್ಟೊತ್ತಲ್ಲಿ ನೋಡಿದ್ನೋ ನಮಗಂತೂ ಗೊತ್ತಿಲ್ಲ. ಕುದಿತದೆ ರಕ್ತ, ಕೊತ 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 ಅಂತ ಕುಯ್ತದೆ, ತೋರ್ಸಕ್ಕಾಗಲ್ಲ. ಪುರಂದರದಾಸರು ಮಕ್ಕಳೇ ಒಂದು ಭಾಗದಲ್ಲಿ ಹೇಳ್ತಾರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ. ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ, ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು, ನಾದರ್ದಿನ ಚಲ್ತಂತೆ, ಚಲ್ತೋ, ಅದೆಷ್ಟೊತ್ತಲ್ಲಿ ಚಲ್ತೋ, ಅದು ಹ್ಯಾಗೆ ಚಲ್ತೋ, ಅದೇಂತಕ್ಕೆ ಚಲ್ತೋ ನಮಗಂತೂ ಗೊತ್ತಿಲ್ಲ. ಕುದಿತದೆ ರಕ್ತ, ಕೊತ 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 ಅಂತ ಕುದಿತದೆ. ಮಕ್ಕಳೇ, ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ, ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದು ಹೋಗ್ತಾ ಇದೆ. ಮಕ್ಕಳೇ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಬರೀ ಮಕ್ಕಳನ್ನೇ ಮಾಡಿ. ಯಾಕೆಂದ್ರೆ ಮಕ್ಕಳೇ, ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಇದನ್ನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ. ಅಪ್ಪ ಲೂಸ, ಅಮ್ಮ ಲೂಸ, ನಾನು ಲೂಸ, ನಿಮ್ಮಜ್ಜಿ ಲೂಸ, ನಾನು ಪಂಚೆ ಲೂಸ. ಕುದಿತದೆ ರಕ್ತ, ಕೊತ 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 ಅಂತ ಕುದಿತದೆ, ತೋರ್ಸಕ್ಕಾಗಲ್ಲ. ಸ್ವಾಮಿಗಳ ಅವಾಗ್ಲಿಂದ ಕುದಿತದೆ ರಕ್ತ ಅಂತ ಅಂತಿರಲ್ಲ, ಅದು ಹೆಂಗ್ ಕುದಿತದೆ ಸ್ವಲ್ಪ ತೋರಿಸಿ ನೋಡವ. ದರಿದ್ರ ಮುಂಡೆ ಇದೆ, ಇಷ್ಟು ಮುಂಡೆ ಇದೆ, ನಾಯಿ ಮುಂಡೆ ಇದೆ, ಅಲ್ಕ ಮುಂಡೆ ಇದೆ. ನನ್ನ ಮಗಂದೆ, ನನ್ನ ಮಗನೇ ತೋರ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ, ತೋರಿಸ್ಬೇಕಂತೆ. ಬಾ ಒಳಗಡೆ ತೋರಿಸ್ತೀನಿ. ಹಲೋ, ಹಾಯ್ ನಿತ್ತು. ನಿತ್ತು ಅಲ್ಲ, ನಾನು ಮುತ್ತು. ನಿತ್ಯ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿದ್ದಾರೆ. ನೀವು ಸ್ವಾಮಿಗಳು ಪರ್ಸನಲ್ ರೂಮ್ ನಲ್ಲಿ ಇರಿ. ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡು ಬರ್ತಾರೆ. ಮಡಗ್ಲಾ ಏನ ಫೋನ್ ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು ಗುರುಗಳೇ? ಅಯ್ಯೋ, ಯಾಕೋ ಹೊಟ್ಟೆ ಮುಲ ಮುಲ ಅಂತ ಇದೆ ಕಣೋ. ಹೌದಾ, ಈಗಾಗ್ತಾ ಇದೆಯಾ? ನಾನೆಲ್ಲೋ ಅವಾಗ್ಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ.
ಅಯ್ಯಯ್ಯಪ್ಪ ಏನು ಹಂಗಂದ್ರೆ ಅರ್ಥ? ಮತ್ತಿನ್ನೇನು ಗುರುಗಳೇ, ಆ ಹೆಣ್ಮಕ್ಳು ತಂದು ಕೊಟ್ರು ಅಂತ ಆಳು ಮೂಳು ಗಬ್ಬು ಗಟ್ರೆ ಅದೆಷ್ಟು ದಿವಸ ಆಗಿತ್ತೋ ಮಾಡಿದ್ ಬೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈಗ ಶುರುವಾಗೈತೆ ನಿಮಗೆ. ಏನು ಹಂಗಂದ್ರೆ? ಅದೇ ಗುರುಗಳೇ, ಅವಾಗ್ಲೇ ನೀವೆಲ್ಲ ತಗೊಂಬಂದು ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ, ಈಗ ಶುರುವಾಗಿದೆ. ಅಯ್ಯೋ ಅಮ್ಮ ಯಪ್ಪ ಶಿಷ್ಯ, ನನ್ನ ಕೈಲಿ ಈಗ ಆಗ್ತಿಲ್ಲಪ್ಪ, ತುಂಬ ಸುಸ್ತಾಗ್ತಾ ಇದೆ. ಯೋಗ ಮಾಡಬೇಕು. ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ. ಕುಂಡಲಿ ಯೋಗಕ್ಕೆ ಹಣಿ ಮಾಡೋ. ಏನ್ ಗುರುಗಳೇ, ಕುಂಡಿ ಯೋಗನ? ನಿನ್ನ ಕುಂಡಿ ಯೋಗ ಅಲ್ವೋ, ಕುಂಡಲಿ ಯೋಗ. ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ. ಮಾಡಿಸು ಕುಂಡಲಿ ಯೋಗಕ್ಕೆಲ್ಲ ಹಣಿ ಮಾಡೋ. ಇದ್ದೀರಾ ಗುರುಗಳ? ಇವತ್ತ ಪ್ರಚಾರ ಮಾಡೀನ್ರಿ. ಏನಂತ ಮಾಡಿ? ಈ ಊರಿಗೆ ದೊಡ್ಡ ಗುರುಗಳು ಬಂದಾರಿ ಅಂತಂದು ಭಕ್ತರು ಬಂದಾರಿ ಗುರುಗಳ. ಭಕ್ತರು ಬಂದಾರ? ಹ್ಞೂನ್ರಿ. ಯಾರಲ್ಲ ಇಲ್ಲಿ ಬಂದೆ ಶಿವ. ಇದು ಭಕ್ತರು ಗಂಡ ಮಕ್ಳು ಹೆಣ್ಮಕ್ಳು? ಇಬ್ಬರು ಬಂದಾರಿ ಶಿವ. ಅಯ್ಯೋ ಕೆಲಸ ಕೇಳ್ತಲ್ಲೇ. ಮತ್ತೆ ಈಗ ಹಂಗೆಲ್ಲ ಬೇಡ. ಹಾ, ಗಂಡ ಮಕ್ಳು ಬಂದ್ರ ಸ್ವಾಮಿ ಮಾಡ್ದಾಗಿಲ್ಲ ಅಂತ ಹೇಳ. ಹೆಣ್ಣು ಮಕ್ಳು ಬಂದ್ರೆ ಕರ್ಕೊಂಡ. ಆಯ್ತು ಗುರುಗಳ, ನೀವು ಹೇಳಿರಂದ್ರ ಗಂಡ ಮಕ್ಕಳು ಹೊರಗೆ ಹಾಕಿ ಹೆಣ್ಮಕ್ಳು ಒಳ ಕರಿತೀನಿ ಗುರುಗಳ. ಬರ್ರಿ ಭಕ್ತರು, ಇಲ್ಲದಲ್ಲ ನೋಡ್ರಿ ಅಪ್ಪ ಅವ್ರು. ನಮಸ್ತೆ ಅಣ್ಣ. ಅಯ್ಯೋ ಅಣ್ಣ ತಾಳಕ್ಕೆ ಸಮಾಧಾನ ಗುರುಗಳ. ನಮಸ್ತೆ ಅಪ್ಪಾಜಿ. ಅಯ್ಯೋ ಇಲ್ರಿ ಸ್ವಾಮಿ ಮಕ್ಕಂದನ. ನಮಸ್ತೆ ಕಾಕರ. ಅಯ್ಯೋ ಸ್ವಾಮಿ ಸತ್ತ ಹೋಗ್ಯಾನ. ಓ ಗುರುಗಳ, ನೀವು ಸಮಾಧಾನ ರೀ. ನೀವು ಕೈ ತೆಗಿರಿ, ಕೈ ತೆಗೆದು ಮಾತಾಡ್ರಿ. ನಾ ಎಲ್ಲ ಹೇಳ್ತೀನಿ, ನೀವು ಸಮಾಧಾನ ರೀ. ಇವ್ರಿಗೆ ಅಣ್ಣಾರ ಕಾಕಾರ ಅಪ್ಪಾರ ಅಂದ್ರೆ ಕಿವಿ ಕೆಲ್ಸಂಗಿಲ್ರಿ. ಮತ್ತೇನ್ ಅನ್ಬೇಕು? ಏನು ಇದ್ರು ನಮಸ್ಕಾರ ಮಾಮ ಸ್ವಾಮ್ಯಾರ. ಏನನ್ಬೇಕು? ನಮಸ್ಕಾರ ಮಾಮ ಸ್ವಾಮ್ಯಾರ. ಹೋ, ನಮಸ್ತೆ ಮಾಮ ಸ್ವಾಮಿ. ಶಿಷ್ಯ ಇನ್ನೊಂಚೂರು ಕೆಳಗೆ ತಿಕ್ಲೆ, ಇನ್ನೊಂಚೂರು. ಬಾಲೆ ಬಾಲೆ, ನೀ ಸುಮ್ಮಿರು. ಬಾಲೆ, ನೀ ಯಾಕೆ ಬರ್ತಿಲ್ಲ? ನೀವು ಅಂದಿಲ್ಲ ಬಾಲೆ ಅಂತಂದು. ಅದು ಪ್ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಬಾಲೆ, ಇನ್ನು ಗಂಡು ಮಕ್ಕಳಿಗೆ ಹೋಯ್ಕೆಂತ ಹೋಗ್ಲಿ. ಸುಮ್ಕೊಂಡ್ರ ಪಿಂಡ್ರಿಗೆ ಅಪ್ಪರ ಬಾಯಿಗ ಪಿಂಡ್ರಿಕೆ ಬೇಗಳಲ್ಲಿವ ಮಂತ್ರದ ಜಟಾನಕೂಟ. ಏನು ಸಮಸ್ಯೆ ಬಾಲೆ? ಗುರುಗಳೇ, ಮದುವೆಯಾಗಿ 6 ವರ್ಷ ಆಯ್ತು, ಇನ್ನು ನಮ್ ತಂಗಿಗೆ ಮಕ್ಳೇ ಆಗಿಲ್ಲ. ಮಕ್ಳಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಮಕ್ಳಾಗ್ಬೇಕಂದ್ರೆ ಬಾಂಕ್ ಮಾಡ್ಬೇಕು. ನಮ್ ತಂಗಿಗೆ ಮಕ್ಳೇ ಆಗಿಲ್ಲ. ಬಾಯಲ್ಲಿ 6 ವರ್ಷ ಆಯ್ತು. 6 ವರ್ಷ ಆತು ಮದುವೆಗೆ, ಇನ್ನೂ ಮಕ್ಕಳಾಗಿಲ್ಲ. ಆಗಿಲ್ಲ. ಯಾಕೆ ಚಿಂತೆ ಮಾಡ್ತಿ? ಯಾಕೆ ಚಿಂತೆ ಮಾಡ್ತಿ? ಈ ಗುರುಗಳು ನೀವು ಕುಂದ್ರಿ. ಮದುವೆಯಾಗಿ 6 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಆಗಿಲ್ಲ. ಯಾಕೆ ಚಿಂತೆ ಮಾಡ್ತಿ? ಯಾಕೆ ಚಿಂತೆ ಮಾಡ್ತಿ? ನಿಂದ ತಿಂಡಿ ಭಾಳ ಇಲ್ಲಿ ಬರ್ರಿ, ಕುಂದ್ರಿ. ಮಾತಾಡ ಬೇಡ. ಮಾತಾಡ್ರಿ. ಮದುವೆಯಾಗಿ 6 ವರ್ಷ ಆಯ್ತು, ಇನ್ನೂ ಮಕ್ಕಳಿಗಿಲ್ಲ. ಹೌದು. ಯಾಕೆ ಚಿಂತೆ ಮಾಡ್ತಿ? ಯಾಕೆ ಚಿಂತೆ ಮಾಡ್ತಿ? ಮುಂದಿನ ಡೈಲಾಗರ್ ಹೇಳ್ತೀರ, ನೀ ಯಾಕೆ ಚಿಂತೆ ಮಾಡ್ತಿ? ಈಗ ಕಂಟಿನ್ಯೂ ಇಲ್ಲ ಕೈ ತಗೊಲೆ, ಕೈಲಿ ಪೇಟ ತಗೊಂಡ್ ಹಂಗ ತಮಾಷೆ ಮಾಡಿ ತಗೊಂಡ್ ಹೊಡ್ಯಾವ. ಅಲ್ರಿ ಗುರುಗಳು, ಅತ್ತ ಗಿಡಕ್ಕೆ ಹೋಗಿದ್ದೆ ನಾನು. ಶಿಷ್ಯ ಗುರುಗಳೇ, ಬೇಸರ ಆದ್ಮೇಲೆ ಗೊತ್ತಾತ ಹೋಗಕು. ರಾಮ್ ಹೀಮ್ ರೋ ಅಂದ್ರೆ ಹೇಳಿ ಜತ್ತ. ರಾಮ್ ಹೀಮ್ ರೋ, ರೂಮ್ ನಂಬರ್ 12, ಅಶೋಕ ಲಾಡ್ಜು, ಜತ್ತ. ಗುರುಗಳೇ, ಏನಾಯ್ತು? ಸಿಡಿಸಿದವ ತೀರ್ಥ ಬಂದು
ಸಿಡ್ಸಿದ ನಂಗೆ ಸಿಡಿಸಿದ ಅದು ತೀರ್ಥ ಏನ್ ಮೇಲೆ ಉದುರು ಬಿದ್ದು ಅನ್ನ ನನಗೆ ಸಿಡ್ಸಿದ ನಿನಗೆ ಸಿಡ್ಸಿಲ್ಲ ಏ ಗುರುಗಳೇ ನಾನು ಸಿಡ್ಸ್ತೀನಿ ತಡಿ ನಿನಗೆ ಬ್ಯಾಡ ಗುರುಗಳೇ ಬೇಡ ಬರ್ರಿ ಗುರುಗಳೇ ನೀ ಸಿಡ್ಸವನು ಗುರುಗಳೇ ಅವ್ರ ಯಜಮಾನ್ರು ಬಂದಾರಿ ಎಲ್ಲದನ ಇಲ್ಲ ಅದರಿ ಗುರುಗಳೇ ನೀವು ಕುಂತಲ್ಲ ಹೊಯ್ಕೊಂತೀರಾ ಮೊದಲ ಒಳಗೆ ಚಡ್ಡಿ ಹಾಕಿಲ್ಲ ಅಯ್ಯೋ ಸುದ್ದ ಆತ್ ನಡಿ ಹಸಿ ಹಸಿ ಆಗ್ತಿದ್ದೆ ಹಸಿ ಹಸಿ ಆತ ಹಾ ಎಲ್ಲದಕ್ಕೆ ಗಂಡು ಬಾ ಅಣ್ಣ. ಇಲ್ಲ ಅದ ನೋಡ್ರಿ ಬಂದ್ ನೋಡ್ರಿ ಎಲ್ಲಿ ಬರ್ಬೇಕಾ ಸಕರ ನಾನು ನಿನಗೆ ಹೇಳಿಲ್ಲಲ್ಲ ಎಲ್ಲಿ ನಿಮ್ಮೂರ್ಲಿ ಬೇಂಗ್ಲ ಬೇಂಗ್ಲ ಮಾತು ಮುಗಿದ ಏ ಗುರುಗಳ ಇನ್ನು ಮಾತು ಮುಗಿದ ಅಂತ ಹೇಳ್ರಿ ಅವ್ರ ಯಜಮಾನ್ರು ಅವ್ರು ಬಾ ಅಂತ ಇಲ್ಲಿ ಹಂಗೆ ತಡ್ಕೊಂಡು ಬಂದು ಹೇಳ್ತಿರ್ಲ ಜತ್ತಕ್ಕೆ ಬಾ ಲಾಡ್ಜಿಗೆ ಬಾ ನಾನು ಹೊಡಿಲ್ಲ ನಿಮ್ಮಂತ ಕಾಳ ಸ್ವಾಮಿಗಳು ಹೆಚ್ಚಾಗಿ ಒಳ್ಳೆ ಸ್ವಾಮಿಗಳಿಗೆ ಭೂಮಿ ಮ್ಯಾಗ ಬೆಲೆ ಇಲ್ಲಂಗ ಆಗ್ಬಿಡೈತಿ ಈಗ ನನಗೆ ಹೊಡಿಗಲ್ಲ ಹೊಡಿಗಲ್ಲ ನನಗೆ ಮೊದಲು ನಿನಗ ಬೀಳ್ತಾವ ಕರಿಗಾಡ್ದು ನಾವು ಅಕ್ಕಿನ ನಾವು ಎಲ್ಲಿಗೆ ಬರ್ಬೇಕ ಇದಕ್ಕ ಮಠಕ್ಕ ಅಯ್ಯೋ ನೀರದು ನೀರದು ಪೆಟ್ಟುತ್ತೆ ಥ್ಯಾಂಕ್ ಯು ಬರ್ಲಿ